ಮಹಾಲಕ್ಷ್ಮಿ ಒಲಿಬೇಕಾ? ಹಾಗಿದ್ರೆ ಉಪ್ಪನ್ನು ತಗೊಂಡು ಈ ರೀತಿಯ ಕೆಲಸವನ್ನು ಮಾಡಿ. ಮುಂದೆ ನೀವೇ ಇದರಿಂದಾಗುವ ಚಮತ್ಕಾರವನ್ನು ನೋಡ್ತೀರಾ. ನಮ್ಮ ಬದುಕಲ್ಲಿ ಆಹಾರ ಎಷ್ಟು ಮುಖ್ಯವೋ ಈ ಆಹಾರಕ್ಕೆ ರುಚಿ ನೀಡೋ ಉಪ್ಪು ಕೂಡ ಅಷ್ಟೇ ಮುಖ್ಯ. ಉಪ್ಪು ಇಲ್ಲದ ಆಹಾರ ತಿಂದರೆಷ್ಟು ತಿಂದೇ ಬಿಟ್ಟರೆಷ್ಟು. ಮೊದಲೇ ಹೇಳಿರೋ ಹಾಗೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ, ಉಪ್ಪಿನ ಮಹಾತ್ಮೆ ಎಂಥದ್ದು ಅಂತ ಉಪ್ಪಿಲ್ಲದ ಆಹಾರ ಸೇವನೆಯಿಂದ ಅರ್ಥ ಆಗಿಬಿಡುತ್ತೆ. ಆದರೆ ಹೆಚ್ಚಾದರೂ ಕೂಡ ಕಷ್ಟನೇ. ಸರಿ ಪ್ರಮಾಣದಲ್ಲಿ ಇದ್ದಾಗ ರುಚಿ ಕೂಡ ಸರಿಯಾಗೇ ಇರುತ್ತೆ. ಅಡುಗೆ ಮನೆಯಲ್ಲಿರುವ ಉಪ್ಪನ್ನು ಅಡುಗೆಗೆ ಬಿಟ್ಟು ದೃಷ್ಟಿ ತೆಗೆಯೋದಕ್ಕೂ ಕೂಡ ಬಳಸಲಾಗುತ್ತದೆ. ಇದೇ ಉಪ್ಪಿನಿಂದ ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಬಹುದು ಅಂತ ಭಾರತೀಯ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ವಿಷಯದ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ. ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ನಾನು ಹೇಳೋ ಕೆಲವು ಕೆಲಸಗಳನ್ನು ನೀವು ಮಾಡಿದರೆ ಸಾಕು, ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತೆ. ಹಾಗಾದರೆ ಅದನ್ನು ಹೇಗೆ ಮಾಡೋದು? ನಿಮಗೆಲ್ಲ ಸಮುದ್ರ ಮಂಥನದ ಕಥೆ ಗೊತ್ತೇ ಇರುತ್ತೆ. ದಾನವರು ಮತ್ತು ದೇವತೆಗಳ ನಡುವೆ ಅಮೃತಕ್ಕಾಗಿ ನಡೆದ ಮಂಥನ. ಆ ಮಂಥನದ ಸಮಯದಲ್ಲಿ ಸಮುದ್ರದ ಗರ್ಭದಿಂದ ಅನೇಕ ಅದ್ಭುತ ಶಕ್ತಿಗಳು ಹೊರಗೆ ಬರುತ್ತದೆ. ಅದೇ ಸಮುದ್ರ ಮಂಥನದ ವೇಳೆ ಹೊರಬಂದದ್ದು ತಾಯಿ ಲಕ್ಷ್ಮೀ ದೇವಿಯು ಕೂಡ ಸಹ. ಸಮುದ್ರ ದೇವಿಯಾದ ಲಕ್ಷ್ಮೀ ತಾಯಿ ಹಾಗೂ ಉಪ್ಪಿಗೂ ಒಂದು ಸಂಬಂಧ ಇದೆ. ಇದೇ ಕಾರಣದಿಂದ ಮನೆಯ ಗುರುಪ್ರವೇಶದ ಸಮಯದಲ್ಲಿ ಹೊಸ ಮನೆಗೆ ಹೋದಾಗ ಮೊದಲ ಪದಾರ್ಥವಾಗಿ ಉಪ್ಪನ್ನು ತಗೊಂಡು ಹೋಗ್ತಾರೆ. ಹಾಗೆ ಮನೆಯ ಮೂಲೆ ಮೂಲೆಯಲ್ಲೂ ಸಹ ಸ್ವಲ್ಪ ಉಪ್ಪನ್ನು ಇಡಲಾಗುತ್ತೆ. ಯಾಕೆ ಅಂದರೆ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಹೋಗಿ ಪಾಸಿಟಿವ್ ಎನರ್ಜಿ ಜೊತೆಗೆ ತಾಯಿ ಲಕ್ಷ್ಮೀ ದೇವಿ ಸದಾ ಮನೆಯಲ್ಲಿ ನೆಲೆಸಲಿ ಅಂತ ಹೀಗೆ ಮಾಡೋ ಪದ್ಧತಿ ಇದೆ. ಈ ಕೆಲಸ ಮಾಡೋ ಮುಂಚೆ ನಿಮ್ಮ ಜೀವನದಲ್ಲಿ ಯಾವ ಕೆಲಸಗಳನ್ನು ಮಾಡಿ ಬರುವಾಗ ಉಪ್ಪನ್ನು ತರಬಾರ್ದು. ಸಾಲ ತಗೊಂಡು ಅಥವಾ ಒಡವೆಗಳನ್ನು ಗಿರವಿ ಇಟ್ಟು ಸಾವಿಗೆ ಹೋಗಿ ಬರುವಾಗ, ಒಡವೆಗಳನ್ನು ಮಾರಿ ಬರುವಾಗ ಉಪ್ಪನ್ನು ತಗೊಂಡು ಮನೆಗೆ ಬರಬಾರ್ದು. ನಾವು ಸಾಮಾನ್ಯವಾಗಿ ದಿನಸಿ ತರುವ ಜೊತೆಯಲ್ಲಿ ಒಳ್ಳೆಯ ದಿನದಂದು ತರಬೇಕು. ಮನೆಯ ಯಜಮಾನ ಅಥವಾ ಮಕ್ಕಳಿದ್ದರೆ ಮಕ್ಕಳು ಉಪ್ಪನ್ನು ಖರೀದಿ ಮಾಡಿ ತರಬೇಕಾಗುತ್ತೆ. ಗೃಹಿಣಿಯರು ಮುಟ್ಟಿನ ಸಮಯದಲ್ಲಿ ಉಪ್ಪಿನ ಜಾಡಿಗಳನ್ನು ಮುಟ್ಟದಿರುವುದು ಒಳ್ಳೆಯದು. ಯಾಕೆಂದರೆ ಉಪ್ಪು ಲಕ್ಷ್ಮಿಯ ಸಂಕೇತವಾಗಿರುತ್ತದೆ. ಹಾಗೇನಾದರೂ ಇದ್ದಾಗ ಸ್ವಲ್ಪ ಉಪ್ಪನ್ನು ಒಂದು ಸಣ್ಣ ಬಟ್ಟಲಿನಲ್ಲಿ ತೆಗೆದು ಇಟ್ಕೊಂಡು ಅದನ್ನು ಬಳಸ್ಕೊಬೇಕಾಗುತ್ತೆ. ಐಶ್ವರ್ಯ ಲಕ್ಷ್ಮಿ ಅಂತಾನೆ ಕರೆಯೋ ಕಲ್ಲು ಉಪ್ಪನ್ನು ಎಲ್ಲೆಂದರಲ್ಲಿ ಹೇಗೆಂದರಲ್ಲಿ ಚೆಲ್ಲಬಾರ್ದು. ಮುಟ್ಟಿನ ಸಮಯದಲ್ಲಿ, ಮಗು ಹುಟ್ಟಿದ ಸೂತಕದ ಸಮಯದಲ್ಲಿ, ಮರಣಗಳು ಸಂಭವಿಸಿದಾಗ, ದಾಂಪತ್ಯ ಜೀವನದ ಸಮಯದ ನಂತರ ಸ್ನಾನ ಮಾಡಿ ಉಪ್ಪಿನ ಜಾಡಿಯನ್ನು ಮುಟ್ಟಬೇಕಾಗುತ್ತೆ. ಹಾಗೆ ಮುಟ್ಟಿದ್ರೆ ದರಿದ್ರ ಲಕ್ಷ್ಮಿಗೆ ಪ್ರಿಯವಾಗಿ ಬಿಡ್ತೀರಾ, ಎಚ್ಚರ. ಅಮಾವಾಸ್ಯೆಗಳಂದು ಸ್ನಾನ ಮಾಡದೆ ಉಪ್ಪಿನ ಜಾಡಿಯನ್ನು ಮುಟ್ಟಬಾರ್ದು. ಈ ರೀತಿಯ ಕೆಲಸಗಳನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಶಸ್ಸಿಗೆ ಒಳ್ಳೆಯದು. ಆರ್ಥಿಕ ಸಮೃದ್ಧಿಯೂ ಕೂಡ ಸುಧಾರಿಸುತ್ತೆ. ಮನೆಯಲ್ಲಿ ಉಪ್ಪು ಖಾಲಿಯಾಗುವ ಮುನ್ನ ಉಪ್ಪನ್ನು ತಂದಿಡಬೇಕು. ಸಂಜೆ ಸಮಯ ಉಪ್ಪನ್ನು ತರಬಾರ್ದು. ಲಕ್ಷ್ಮೀ ದೇವಿಯ ಕೃಪೆಗೆ ಉಪ್ಪು ತುಂಬ ಸರಳ ಪರಿಹಾರ. ಏನಾದರೂ ಉಪ್ಪು ಚೆಲ್ಲಿಬಿಟ್ರೆ ಅದನ್ನು ತುಳಿಬಾರ್ದು. ಬಟ್ಟೆಯಲ್ಲಿ ಅಥವಾ ಕೈಯಲ್ಲಿ ತೆಗೆದು ಸ್ವಚ್ಛ ಮಾಡಬೇಕು. ನಾನು ಹೇಳೋ ಈ ರೀತಿಯ ಕೆಲಸವನ್ನು ನೀವು 31 ಶುಕ್ರವಾರ ಹೀಗೆ ಮಾಡಿದರೆ ನಿಮಗೆ ಲಕ್ಷ್ಮೀ ದೇವಿಯ ಕೃಪೆಯನ್ನು ನೀವು ಪಡ್ಕೊಬಹುದು. ಮುಟ್ಟಾದಾಗ ಮಾಡಬಾರ್ದು. ಮನೆಯಲ್ಲಿ ಯಾರಾದರೂ ಕೂಡ ಮಾಡಬಹುದು. ಒಂದು ಸಲ ಪ್ರಾರಂಭ ಮಾಡಿದರೆ ಮಧ್ಯ ಎಲ್ಲೂ ಕೂಡ ನಿಲ್ಲಿಸಬಾರ್ದು. ಮೊದಲು ಗೋಧೂಳಿ ಲಗ್ನದಲ್ಲಿ ಅಂದರೆ ಸಂಜೆಯ ಸಮಯದಲ್ಲಿ ಪಿಂಗಾಣಿ ಅಥವಾ ಜಾಡಿಯನ್ನು ತಗೊಳ್ಳಿ. ಇದಕ್ಕೆ ಕಲ್ಲುಪ್ಪನ್ನು ತುಂಬಿಸಿ ನಿಮ್ಮ ಮನೆ ದೇವರು ಅಥವಾ ಇಷ್ಟ ದೇವರನ್ನು ಸ್ಮರಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ. ತಾಯಿ ಲಕ್ಷ್ಮೀ ದೇವಿ, ನಿನ್ನ ಕೃಪೆ ನಮ್ಮ ಮನೆಯ ಮೇಲೆ, ನಮ್ಮೆಲ್ಲರ ಮೇಲೆ ಸದಾ ಇರಲಿ. ಸದಾ ನಮ್ಮ ಮನೆಯಲ್ಲಿ ಖುಷಿಯಾಗಿ ನೆಲೆಸಮ್ಮ ಅಂತ ಶ್ರದ್ಧೆಯಿಂದ ಬೇಡ್ಕೊಳ್ಳಿ. ನಂತರ ಅದೇ ಜಾಡಿಗೆ 5 ರೂಪಾಯಿ ನಾಣ್ಯ ಹಾಕಿ ಆ ಜಾಡಿಯನ್ನು ಅಡುಗೆ ಮನೆಯ ಮೂಲೆಯಲ್ಲಿ ಹಳದಿ ಬಟ್ಟೆಯ ಮೇಲೆ ಇಡಿ. ಇದು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಇಡಿ. ಆ ಜಾಡಿಯ ಮುಂದೆ ತುಪ್ಪದ ದೀಪ ಹಚ್ಚಿ ಧೂಪ ಬೆಳಗಿಸ್ಬೇಕು. ಆ ದೀಪದ ಹಣತೆಯನ್ನು ಮರುದಿನ ಮಾರನೇ ದಿನ ಹರಿಯುವ ನೀರು ಅಥವಾ ಹಸಿರು ಗಿಡದ ಕೆಳಗೆ ಇಟ್ಬಿಡಿ. ಹೀಗೆ 31 ಶುಕ್ರವಾರಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ಆಗುತ್ತೆ. ಆಗ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮೀ ದೇವಿ ನೆಲೆಸಿರ್ತಾರೆ. ಇದರ ಜೊತೆಗೆ ನೀವು ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋದಾಗ ತಪ್ಪದೆ ಅಲ್ಲೇ ಇರುವಂಥ ಪರಶುರಾಮನ ದೇವಾಲಯಕ್ಕೆ ಭೇಟಿ ನೀಡಿ. ಅಲ್ಲಿ ಬೆಲ್ಲ ಮತ್ತು ಉಪ್ಪನ್ನು ಕೊಡ್ತಾರೆ.
ಈ ಬೆಲ್ಲ ಮತ್ತು ಉಪ್ಪನ್ನು ನಿಮ್ಮ ಕುಟುಂಬದವರು ಹಾಗೆ ನಿಮ್ಮ ಮೇಲೆ ದೃಷ್ಟಿಯನ್ನು ತೆಗೆದು ಅಲ್ಲೇ ಹರಿಯುವ ನೀರಿಗೆ ಬಿಡಬೇಕಾದ್ರೆ ನನ್ನ ಕಷ್ಟಗಳೆಲ್ಲ ಉಪ್ಪು ಬೆಲ್ಲದ ರೀತಿ ಕರಗಿ ಹೋಗಲಿ ಅಂತ ಬಿಟ್ಬಿಡಿ. ಇದರಿಂದ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಎಲ್ಲ ಹೋಗಿ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಆಗ ನಿಮ್ಮ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಹಾಗೆ ಮಹಾಲಕ್ಷ್ಮಿಯನ್ನು ಸದಾ ಸಂತೋಷವಾಗಿ ನೆಲೆಸಿರ್ತಾರೆ. ಇದಿಷ್ಟು ಉಪ್ಪನ್ನು ಬಳಸ್ಕೊಂಡು ಹೇಗೆ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಬೇಕು ಅನ್ನೋ ಮಾಹಿತಿಯಾಗಿರುತ್ತೆ. ಇಂತಹ ಇನ್ನಷ್ಟು ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾ ಜಿ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.